ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿದ್ದೀರಾ ಪೃಥ್ವಿರಾಜ ನ್ಯೂಸ್. ಪಾಳ ಹೋಬಳಿ ಕೆರೆ ತುಂಬಿಸುವ ಯೋಜನೆ, ಶಾಸಕ ಶಿವರಾಮ್ ಹೆಬ್ಬಾರ್ಗೆ ರೈತರ ಅಭಿನಂದನೆ. ಮುಂಡಗೋಡ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಪಾಳ ಹೋಬಳಿ ವ್ಯಾಪ್ತಿಯ ಕೆರೆಗಳನ್ನು ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆ ಯಶಸ್ವಿಯಾಗಿ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಯಲ್ಲಾಪುರ ಮುಂಡಗೋಡ್ ಬನವಾಸಿ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಪಾಳ ಗ್ರಾಮದ ರೈತರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಗೌಡ ಶಿವನಗೌಡ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈತರು ನೀರಿನ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದರು. ಕೆರೆಗಳಿಗೆ ಸಮರ್ಪಕವಾಗಿ ನೀರು ಹರಿದು ಬಾರದ ಕಾರಣ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಉಂಟಾಗಿತ್ತು. ಇಂತಹ ಸಂದರ್ಭದಲ್ಲಿ ರೈತರ ಹಾಗೂ ಬಡವರ ಹಿತದೃಷ್ಟಿಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಯೋಜನೆಯ ಫಲವಾಗಿ ಪಾಳ ಹೋಬಳಿ ವ್ಯಾಪ್ತಿಯ ಬಹುತೇಕ ಕೆರೆಗಳು ನೀರಿನಿಂದ ತುಂಬಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ. ಕೆರೆಗಳು ತುಂಬಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದ್ದು ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗುವ ಸಾಧ್ಯತೆಯೂ ಕಡಿಮೆಯಾಗಿದೆ ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಳ ಗ್ರಾಮದ ರೈತರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಗೌಡ ಬಿ. ಶಿವನಗೌಡ, ರೈತರ ಸಂಕಷ್ಟವನ್ನು ಅರಿತು ಕೆರೆ ತುಂಬಿಸುವ ಯೋಜನೆಯನ್ನು ಜಾರಿಗೆ ತಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕಾರ್ಯ ಶ್ಲಾಘನೀಯ. ಈ ಯೋಜನೆಯಿಂದ ಪಾಳ ಹೋಬಳಿ ವ್ಯಾಪ್ತಿಯ ರೈತರಿಗೆ ದೊಡ್ಡ ಮಟ್ಟದ ನೆರವಾಗಿದೆ. ಇದಕ್ಕಾಗಿ ನಾವು ಅವರಿಗೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಕೆರೆ ತುಂಬಿಸುವ ಯೋಜನೆಯಿಂದ ಈ ಭಾಗದ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿದ್ದು ಕೃಷಿ ಚಟುವಟಿಕೆಗಳಿಗೆ ಮತ್ತಷ್ಟು ಉತ್ತೇಜನ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ. ಈ ನಮ್ಮ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂದು ಯೋಜನೆಯನ್ನು ಸುಮಾರು ಈಗ ಒಂದು 2 ವರ್ಷದಿಂದ ಪ್ರಾರಂಭ ಮಾಡಿದರು. ಅವಾಗೆ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಬಹಳ ಅವಹೇಳನವಾಗಿ ಮಾತಾಡ್ತಿದ್ರು. ಆದರೆ ಆ ಒಂದು ದಿನಗಳನ್ನು ಇವರು ಇವತ್ತಿನ ನೋಡಿದ್ರೆ ಇವತ್ತು ಎಲ್ಲಾ ರೈತರ ಮುಖದಲ್ಲಿ ಒಂದು ನಗು ಮುಖ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈ ಘಟ್ಟತಳಗ ಸಾಕಷ್ಟು ಮಳೆ ಆಗೋದು, ಆಮೇಲೆ ಇಲ್ಲಿ ನಮ್ಮ ಯಲ್ಲಾಪುರ ಘಟ್ಟತಳಗೂ ಸಾಕಷ್ಟು ಮಳೆ ಆಗೋದು. ಇಲ್ಲೇ ನೋಡಿದ್ರೆ ಒಂದು 25% ಮಳೆ ಆಗ್ತಿದ್ದಿಲ್ಲ. ಇಲ್ಲಿ ರೈತರು ಒಂದ್ ಪೀಕ್ ಮಾಡಕ್ ಹೋದ್ರೆ ಒಂದ್ ಪೀಕ್ ಕಳ್ಕೊಂತಿದ್ರು. ಆದ್ರೆ ಈ ಒಂದು ಯೋಜನೆ ಬಂದಿದ್ರಿಂದ ಇವತ್ತ ಮಳಿ ಒಂದು 25% ಆದ್ರೂ ಸಮೇತ ನಮ್ಮ ಹುಬ್ಬಳ್ಳಿ ಮಟ್ಟದೊಳಗ ಸುಮಾರು ಒಂದು 5 ಪಂಚಾಯತಿ ಒಳಗ ಒಂದು 100-150 ಕೆರೆ ಇವತ್ತ ಕೆರೆ ಮೈದುಂಬಿ ನೀರು ಹರಿತಾ ಇದೆ. ಈ ಒಂದು ಯೋಜನೆಯನ್ನು ತಂದಿದ್ದಕ್ಕೆ ನಮ್ಮ ಎಲ್ಲಾ ರೈತರಲ್ಲಿಯೂ ಒಂದು ನಗುಮುಖ ಕಾಣ್ತಾ ಇದೆ. ಈ ನಮ್ಮ ಶಾಸಕರು ಈ ಒಂದು ಯೋಜನೆಯನ್ನು ತಂದಿದ್ದಕ್ಕೆ ಈ ನಮ್ಮಲ್ಲಿ ಎಲ್ಲಾ ಭಾಗದ ರೈತರು ಬಹಳ ಸಂತೋಷದಿಂದ ಇವತ್ತು ರೈತಾಭಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಈ ಒಂದು ಯೋಜನೆಯು ಬಹಳ ಸಕ್ಸಸ್ಫುಲ್ ಆಗಿ ನಡೆಯಲಿ ಮತ್ತು ಅವರು ಮಾಡಿದಂತ ಒಂದು ಕೆಲಸ ಬಹಳ ಅಜರಾಮರವಾಗಿ ಇರಲಿ ಅಂತ ಹೇಳ್ತಾ ಈ ಒಂದು ಮಾತನಾಡಲು ನನಗೆ ಬಹಳ ಸಂತೋಷ ಅನಿಸುತ್ತದೆ ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೇನೆ. ನಿಮ್ಮ ಹೆಸರು? ಚಂದ್ರಗೌಡ ಬಸನಗೌಡ ಶಿವನಗೌಡ. ಈಗ ದೊಡ್ಡಕೆರೆಗೆ ನೀರು ಬಿಟ್ಟಾರು ಸಾಹೇಬ್ರು. ನೀರು ಬಿಡೋ ಯೋಜನೆ ತಮ್ಮಂದು ಒಳ್ಳೆ ಕೆಲಸ ಮಾಡ್ಯಾರು. ಯಾವ ರೈತರು ಹೇಳಲಿಲ್ಲ ನೀರು ಬಿಡು ಅಂತೇಳಿ. ಅದ್ರ ಬಗ್ಗೆ ಸಾಹೇಬರು ಚಲೋ ಕೆಲಸ ಮಾಡಿ ಹೆಬ್ಬಾರ್ ಸಾಹೇಬ್ರು ನೀರು ಬಿಟ್ಟಾರು. ಎಲ್ಲ ರೈತರಿಗೂ ಒಳ್ಳೇದಾಗತೈತಿ ಅಂತೇಳಿ ನನ್ನ ಅನಿಸಿಕೆ.